ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಹಾರದಲ್ಲಿ ಜಂಗಲ್ ರಾಜ್ ಬರುತ್ತೆ ಅಂತ ಹೆದರಿಸಿ 10,000 ಮಹಿಳೆಯರಿಗೆ ಕೊಟ್ಟು ಬೇರೆ ಯಾರ್ಯಾರಿಗೋ ಏನೇನೋ ರೂಪದಲ್ಲಿ ಕೊನೆ ಮೂಮೆಂಟ್ ಅಲ್ಲ, ಚುನಾವಣೆಯ ದಿನ, ಮತದಾನದ ದಿನ ಸಹ ದುಡ್ಡನ್ನು ಹಂಚಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಂತಹದ್ದು NDA. ಅಷ್ಟು ಮಾತ್ರ ಆಗಿದ್ರೆ ಪರವಾಗಿಲ್ಲ, ಅದಕ್ಕಿಂತ ದೊಡ್ಡ ಆರೋಪಗಳು ಸಹ ವಿಪಕ್ಷಗಳ ಕಡೆಯಿಂದ ಇದೆ. ಚುನಾವಣಾ ಆಯೋಗವೇ ಇವ್ರ ಜೊತೆ ಸೇರಿಕೊಂಡು ಮತಗಳ್ಳತನ ಮಾಡಿ ಕಳ್ಳ ಹಾದಿಯಲ್ಲಿ NDA ಗೆದ್ದಿದೆ ಅನ್ನುವಂತಹ ಆರೋಪಗಳು ಸಹ ಇದ್ದಾವೆ. ಹೀಗೆಲ್ಲ ಬಂದಂತಹ ಸರ್ಕಾರ ಈಗ ಸ್ವತಃ ಗೂಂಡಾಗಳ ರೀತಿಯಲ್ಲಿ ವರ್ತಿಸ್ತಾ ಇದೆ. ಗೂಂಡಾಗಳು, ಅಕ್ಷರಶಃ ಗೂಂಡಾಗಳು. ನಡು ರಸ್ತೆಯಲ್ಲಿ ಕೇಸರಿ ಶಾಲ್ ಹಾಕ್ಕೊಂಡಿರುವಂತಹ BJPಯ ಕಾರ್ಯಕರ್ತರು ಅಂತ ಕರೆಸ್ಕೊಳ್ಳುವ ಗೂಂಡಾಗಳು ಬಂದೂಕು ಹಿಡ್ಕೊಂಡು ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಬ್ಯಾಕ್ ಟು ಬ್ಯಾಕ್ ಫೈರಿಂಗ್ ಮಾಡಿದ್ದಾರೆ, ಗುಂಡು ಹಾರಿಸಿದ್ದಾರೆ ಗಾಳಿಯಲ್ಲಿ. ಸಂಭ್ರಮಾಚರಣೆಯಂತೆ. ಯಾಕೆ ಅಂದರೆ DCM ವಿಜಯ್ ಸಿನ್ಹಾ ಆ ಏರಿಯಾಗೆ ಬಂದಿದ್ದಾರೆ. ಗೆದ್ದ ಖುಷಿಯಲ್ಲಿ ಮೆರವಣಿಗೆ ಮಾಡ್ತಾರಂತೆ. ಆ ಮೆರವಣಿಗೆಯ ಭಾಗವಾಗಿ ಈ ರೌಡಿಗಳು ಫೈರಿಂಗ್ ಮಾಡ್ತಾರಂತೆ 1 ಗಂಟೆಯ ಕಾಲ. ಮತ್ತು ಅಲ್ಲಿ ಫುಲ್ ಪೊಲೀಸರೇ ಇದ್ದಾರೆ, ಸುತ್ತ ಪೊಲೀಸರು ಪ್ರೊಟೆಕ್ಷನ್ಗಿದ್ದಾರೆ. ಆದರೂ ನೋಬಡಿ ಕೇರ್ಸ್. ಇದಲ್ವಾ ರಿಯಲ್ ಗೂಂಡಾ ರಾಜ್. ಆದರೆ ಯಾವ ಎಂಜಲು ಮಾಧ್ಯಮಕ್ಕೂ, ಗೋಧಿ ಮಾಧ್ಯಮಕ್ಕೂ ಇದು ಕಾಣಿಸೋದೇ ಇಲ್ಲ, ಇದು ಗೂಂಡಾರಾಜ್ ಅನಿಸೋದೇ ಇಲ್ಲ. ಮತ್ತು ನರೇಂದ್ರ ಮೋದಿ ಗೂಂಡಾರಾಜ್ ಅಂತ ಬಾಯಿ ಬಡ್ಕೊಂಡಂತಹ ನರೇಂದ್ರ ಮೋದಿಗೆ ಇದು ಕಾಣಿಸೋದೇ ಇಲ್ಲ. ಕಾಣಿಸಿದ್ರು ಸಹ ಅದ್ರ ಬಗ್ಗೆ ಮಾತಾಡಲ್ಲ. ಮಾತಾಡಬೇಕು ಅಂದರೆ ಧೈರ್ಯ ಬೇಕಲ್ಲ, ಸತ್ಯ ಮಾತಾಡೋದಕ್ಕೆ ಧೈರ್ಯ ಬೇಕಲ್ಲ. ನರೇಂದ್ರ ಮೋದಿಗೆ ಸತ್ಯ ಮಾತಾಡುವಂತಹ ಧೈರ್ಯ ಯಾವತ್ತಿಗೂ ಇಲ್ಲ, ಇಡೀ ಜನ್ಮದಲ್ಲೇ ಇಲ್ಲ. ಹಾಗಾಗಿ ಇಲ್ಲಿ ಮಾಡಲ್ಲ. ಸೊ ಏನು ನಡೀತು ಬಿಹಾರದಲ್ಲಿ? ಈ ಗೂಂಡಾರಾಜ್ ಹೇಗೆ ನಡೀತು? ಆ ನಂತರ ಏನಾಯಿತು ನಿಮಗೆ ಗೊತ್ತೇ ಇದೆ. ಬಿಹಾರದಲ್ಲಿ NDA ಭರ್ಜರಿ ಗೆಲುವನ್ನು ಸಾಧಿಸ್ತು. ಕಾರಣಗಳನ್ನು ನಾನು ಆರಂಭದಲ್ಲೇ ಹೇಳಿದೆ. ಮತಗಳ್ಳತನದ ಆರೋಪಗಳಿಂದ ಹಿಡಿದು 10,000 ರೂಪಾಯಿ ಮಹಿಳೆಯರ ಖಾತೆಗೆ ಏನೇನೋ ಮಾಡಿದ್ರು. ಓಕೆ, ಆ ನಂತರ ಅಲ್ಲಿನ DCM ವಿಜಯ್ ಸಿನ್ಹಾ, ಈ ವಿಜಯ್ ಸಿನ್ಹಾ ನಿಮಗೆ ನೆನಪಿದ್ರೆ 15 ದಿನಗಳ ಹಿಂದೆ ನಾನು ವಿಡಿಯೋ ಮಾಡಿದ್ದೆ. ಏನು, ಯಾವುದೋ ಒಂದು ಹಳ್ಳಿಗೆ ಹೋದಾಗ ಸಗಣಿ ಎಸ್ತಿದ್ರು ವಿಜಯ್ ಸಿನ್ಹಾಗೆ, ಕಾರ್ ತುಂಬ ಸಗಣಿ ಎಸ್ತಿದ್ರು. ಆ ಸಂದರ್ಭದಲ್ಲಿ ಈ ವಿಜಯ್ ಸಿನ್ಹಾ ಕೇಳಿದ್ರು ಬಾಡಿ ಗಾರ್ಡ್ಗಳನ್ನು, ನೀವು ಯಾಕೆ ಫೈರ್ ಮಾಡ್ತಿಲ್ಲ? ಅವ್ರಿಗಿಂತ ಸುಪೀರಿಯರ್ ಆಫೀಸರ್ಗೆ ಫೋನ್ ಮಾಡಿ ಇವ್ರ ಕೈಗೆ ಬಂದೂಕೇನು ಕೊಟ್ಟಿದ್ದೀರಿ, ಇವ್ರು ಫೈರಿಂಗೇ ಮಾಡ್ತಿಲ್ಲ ಅಂತ. ಜನ ರಸ್ತೆ ಕೇಳಿ ಪ್ರತಿಭಟನೆ ಮಾಡಿದ್ರೆ ಅವರನ್ನು ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈದು ಅವರಿಂದ ಸಗಣಿ ದಾಳಿಗೆ ಒಳಗಾಗಿ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಗೆದ್ದು ಬಂದು ನಿಮ್ಮನ್ನು ನೋಡ್ಕೊಳ್ತೀನಿ ಅಂತ ಹೆದರಿಸಿ ಹೋಗಿದ್ದ ಇವನು. ಈಗ ಗೆದ್ದು ಬಿಟ್ಟವನೆ. ಇಂಥವರೇ ಅಲ್ಲ ಗೆಲ್ಲೋದು, ಗೆದ್ದು ಬಿಟ್ಟವನೆ. ಗೆದ್ದಿದ್ದಕ್ಕೆ ಆಲ್ಮೋಸ್ಟ್ ಜನನು ಕೊಂದಿಲ್ಲ ಅಷ್ಟೇ, ಆದರೆ ಫೈರಿಂಗ್ ಮಾಡಿದ್ದಾನೆ. ಯಾವ ರೀತಿ? ಅವನ ಬೆಂಬಲಿಗರು ಅಂತ ಕರೆಸ್ಕೊಳ್ಳುವಂತಹ ಗೂಂಡಾಗಳು ಕೇಸರಿ ಶಾಲುಗಳನ್ನು ಹಾಕ್ಕೊಂಡು ಇಡೀ ಮೆರವಣಿಗೆಯ ಉದ್ದಕ್ಕೂ ಸಹ 1 ಗಂಟೆಗೂ ಹೆಚ್ಚು ಕಾಲ ಗಾಳಿಯಲ್ಲಿ ಗುಂಡು ಹಾರಿಸ್ಕೊಂಡು ಹೋಗಿದ್ದಾರೆ. ಗುಂಡು ಹಾರಿಸೋದು. ಪೊಲೀಸರ ಪ್ರೊಟೆಕ್ಷನು ಇದೆ, ಅಂದರೆ ಪೊಲೀಸರ ಕಣ್ಣು ಮುಂದೆನೇ ಇದೆಲ್ಲ ನಡೀತಾ ಇದೆ, ಆನ್ ಕ್ಯಾಮರಾ ನಡೀತಾ ಇದೆ. ಬಟ್ ನೋಬಡಿ ಕೇರ್ಸ್. ಇದೇ ಕೆಲಸವನ್ನು RJD MLA ಯಾರಾದರೂ ಗೆದ್ದವನು ಮಾಡಿದ್ದಿದ್ರೆ, ಕಾಂಗ್ರೆಸ್ ಅವರು ಮಾಡಿದ್ದಿದ್ರೆ, OIC ಕಡೆಯಿಂದ ಮಾಡಿದ್ದಿದ್ರೆ, ಬೇರೆ ಯಾವುದೇ ವಿರೋಧ ಪಕ್ಷದ ಸದಸ್ಯರು ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಎಂಜಲು ಮಾಧ್ಯಮ, ಗೋಧಿ ಮಾಧ್ಯಮಗಳು ಇಡೀ ಕತ್ತು ಕುಯ್ಕೊಂಡಂಗೆ ಕಿರ್ಚಾಡಿರೋರು. ಬಟ್ ಈಗ ಧ್ವನಿನೇ ಇಲ್ಲ. ವಿಡಿಯೋನೇ ನೋಡ್ತಾ ಇದ್ದೀರಿ ನೀವು, ಆದರೂ ಧ್ವನಿ ಇಲ್ಲ, ಮಾತೇ ಇಲ್ಲ. ನೋ ಟಾಕ್ಸ್. ಮಾತಾಡಬಾರ್ದು. ಯಾಕೆಂದರೆ ಅವರು ದಿನ ಬೆಳಗಾದರ ಪಾದಕ್ಕೆ ಬೀಳುವಂಥ ಮೋದಿಯ ಪಕ್ಷ ಅದು, ಮೋದಿಯ ಮೈತ್ರಿ ಅದು, RSS ಮೈತ್ರಿ ಅದು. ಅದಕ್ಕೆ ಮಾಧ್ಯಮದವರಿಗೆ ಬಾಯಿ ಬರಲ್ಲ, ಮಾತು ಬರಲ್ಲ, ಎಂಥದ್ದು ಬರಲ್ಲ. ಕಚಡ ಮನಸ್ಥಿತಿಯಿಂದ ಬದುಕ್ತಾ ಇರುವಂತಹ ಮಾಧ್ಯಮಗಳು ಅಂತ ಇದಕ್ಕೆ ಕರೆಯೋದು. ಇನ್ನು ಬಿಹಾರದಲ್ಲಿ ಕಾನೂನಿದೆ, ಯಾರೂ ಸಹ ಆ ರೀತಿ ಸಂಭ್ರಮಾಚರಣೆ ಕಾರಣಕ್ಕಾದರೂ ಸರಿ ಗುಂಡು ಹಾರಿಸೋ ಹಾಗಿಲ್ಲ. ಗುಂಡು ಹಾರಿಸಿದ್ರೆ 1 ಲಕ್ಷ ರೂಪಾಯಿ ದಂಡ, 2 ವರ್ಷ ಜೈಲು ಮತ್ತು ಲೈಸೆನ್ಸ್
ಕ್ಯಾನ್ಸಲ್ ಆಗುತ್ತೆ ಬಂದೂಕಿಂದು. ಬಟ್ ಇವ್ರು ನೋಡಿ ಓಪನ್ ಆಗಿ ಮಾಡ್ತಿದ್ದಾರೆ. ನಮ್ಮ ಅಪ್ಪನ ಮನೆ ಆಸ್ತಿ ಇದು ಈ ದೇಶ, ನಾವು ಲೂಟಿನೂ ಮಾಡ್ತೀವಿ, ಗೂಂಡಾಗಿರಿಯನ್ನು ಮಾಡ್ತೀವಿ, ಜಂಗಲ್ ರಾಜು ಮಾಡ್ತೀವಿ, ನಿಮ್ಮ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಇಡೀ ಪ್ರಜಾಪ್ರಭುತ್ವವನ್ನು, ಇಡೀ ವ್ಯವಸ್ಥೆಯನ್ನು ಅಣಕಿಸ್ತಾ ಇರುವಂಥದ್ದು ಇದು, ಅಣಕಿಸ್ತಾ ಇರುವಂಥದ್ದು. ಓಪನ್ ಆಗಿ ಮಾಡ್ತಿದ್ದಾರೆ, ಯಾರು ಕೇಳೋರಿಲ್ಲ. ಬಟ್ ಅದೇ ಜಂಗಲ್ ರಾಜನ ನೆನಪಿಸಿ ಓಟ್ ಕೇಳೋದು ಇವರು. ಲಾಲು ಯಾದವ್ ಆಡಳಿತದ ಸಂದರ್ಭದಲ್ಲಿ ಅಂತ ನರೇಂದ್ರ ಮೋದಿ ಗಂಟ್ಲ ಹರ್ಕೊಂಡಿತ್ತು. ಈಗ ಮಾತಾಡಲಿ ಮಾತೇ ಬರಲ್ಲ. ಸೊ ಹೀಗೆ ಬಿಹಾರವನ್ನು ಆ್ಯಕ್ಚುಯಲ್ ಜಂಗಲ್ ರಾಜ್ ಆಗಿ ಪರಿವರ್ತನೆ ಮಾಡಿದ್ದಾರೆ. ಈಗಾಗಲೇ ಬುಲ್ಡೋಸರ್ ಕಾರ್ಯಾಚರಣೆಗಳನ್ನು ಸಹ ಕಾಪಿ ಮಾಡ್ಕೊಂಡಿದ್ದಾರೆ. ಉತ್ತರ ಪ್ರದೇಶದಿಂದ ಅಲ್ಪಸಂಖ್ಯಾತರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಏನೆಲ್ಲ ನೀಚ ಕೆಲಸಗಳು ಮಾಡಬಹುದೋ ಎಲ್ಲವನ್ನು ಮಾಡ್ತಿದ್ದಾರೆ. ಅಲ್ಲಿಗೆ 10,000 ಆಸೆಗೆ ಓಟ್ ಹಾಕದವರು, ಇನ್ಯಾವುದೋ ಆಸೆಗೆ ಓಟ್ ಹಾಕದವರು, ಧರ್ಮಾಂಧತೆಯಲ್ಲಿ ಓಟ್ ಹಾಕದವರು, ಅಥವಾ ಅಮಾಯಕರಾಗಿ ಎಲೆಕ್ಷನ್ ಕಮಿಷನಿಂದ ಕೈ ಚೆಲ್ಲಿಸ್ಕೊಂಡವರು, ವೋಟರ್ ಲಿಸ್ಟಿಂದ ಹೊರಗಡೆ ಹೋದವರು ಎಲ್ಲರೂ ಒಟ್ಟಿಗೆ ಅನುಭವಿಸ್ತಾರೆ. ಸೊ ದಿಸ್ ಇಸ್ ಜಂಗಲ್ ರಾಜ್. ನೀವು ನೋಡ್ಕೊಳ್ಳಿ, ಒರಿಜಿನಲ್ ಜಂಗಲ್ ರಾಜ್ ನಿಮ್ಮ ಕಣ್ಣು ಮುಂದೆ. ಇದಿಷ್ಟು ಬಿಹಾರದಿಂದ ಬರ್ತಿರುವಂತಹ ಸಮಾಚಾರ. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.